ಹೆಣ್ಮಕ್ಳು ಬರೆದ ಆಟೋಬಯೋಗ್ರಫಿಗಳು ಅವುಗಳಲ್ಲಿರುವಂಥ ಜಿನೈನ್ನೆಸ್, ಅವುಗಳಲ್ಲಿರುವಂತಹ ತನ್ನನ್ನು ತಾನು ನೋಡಿಕೊಳ್ಳುವಂತಹ ಒಂದು ಕ್ರಮ, ಇವುಗಳು ಗಂಡು ಬರೆದ ಆಟೋಬಯೋಗ್ರಫಿನಲ್ಲಿ ಇರಲ್ಲ ಅನ್ನೋದು ಬಹಳ ಮುಖ್ಯವಾದ ಡಿಫ್ರೆನ್ಸ್. ಇದನ್ನು ನಾನು ಕೇವಲ ಜಯಲಕ್ಷ್ಮಿ ಪಾಟೀಲ್ ಅವರ ಕೃತಿಗೆ ಮಾತ್ರ ಅನ್ವಯಿಸಿ ಹೇಳ್ತಾ ಇಲ್ಲ. ಇಂದಿರಾ ಲಂಕೇಶ್ ಅವರು ಬರೆದಂಥ ಆಟೋಬಯೋಗ್ರಫಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ತೇಜಸ್ವಿಯವರ ಶ್ರೀಮತಿಯವರು ಬರೆದ ಆಟೋಬಯೋಗ್ರಫಿ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅನೇಕರು ಆಧುನಿಕ ಸಂದರ್ಭದಲ್ಲಿ ಸ್ತ್ರೀಯರು ಬರೆದ ಆತ್ಮಕಥನಗಳೇನಿದ್ದಾವೆ, ಈ ಆತ್ಮಕಥನಗಳಿಗೆ ನನಗೆ ಅನಿಸೋ ಹಾಗೆ ಅಲ್ಲಿರುವಂಥ ಪಾರದರ್ಶಕತೆ ವಾಸ್ತವವಾಗಿ ಗಂಡುಗಳು ಬರೆದ ಆತ್ಮಕಥನದಲ್ಲಿ ಇಲ್ಲ. ಇನ್ನು ಎರಡನೇ ಕೃತಿ ಜಯಲಕ್ಷ್ಮಿ ಪಾಟೀಲ್ ಅವರದು ತಿಟ್ಟತ್ತಿ ತಿರುಗಿ. ನಾನು ಓದಿದ ಆಟೋಬಯೋಗ್ರಫಿ ಕಥನಗಳಲ್ಲಿ ನನಗೆ ಅತಿ ಹೆಚ್ಚು ಮೆಚ್ಚಿದ ಆಟೋಬಯೋಗ್ರಫಿ ಅಂದರೆ ಸ್ತ್ರೀಯರು ಬರೆದ ಆಟೋಬಯೋಗ್ರಫಿಗಳು. ಹೆಣ್ಮಕ್ಳು ಬರೆದ ಆಟೋಬಯೋಗ್ರಫಿಗಳು ಅವುಗಳಲ್ಲಿರುವಂಥ ಜಿನೈನ್ನೆಸ್, ಅವುಗಳಲ್ಲಿರುವಂತಹ ತನ್ನನ್ನು ತಾನು ನೋಡಿಕೊಳ್ಳುವಂತಹ ಒಂದು ಕ್ರಮ, ಇವುಗಳು ಗಂಡು ಬರೆದ ಆಟೋಬಯೋಗ್ರಫಿನಲ್ಲಿ ಇರಲ್ಲ ಅನ್ನೋದು ಬಹಳ ಮುಖ್ಯವಾದ ಡಿಫ್ರೆನ್ಸ್. ಇದನ್ನು ನಾನು ಕೇವಲ ಜಯಲಕ್ಷ್ಮಿ ಪಾಟೀಲ್ ಅವರ ಕೃತಿಗೆ ಮಾತ್ರ ಅನ್ವಯಿಸಿ ಹೇಳ್ತಾ ಇಲ್ಲ. ಇಂದಿರಾ ಲಂಕೇಶ್ ಅವರು ಬರೆದಂಥ ಆಟೋಬಯೋಗ್ರಫಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ತೇಜಸ್ವಿಯವರ ಶ್ರೀಮತಿಯವರು ಬರೆದ ಆಟೋಬಯೋಗ್ರಫಿ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅನೇಕರು ಆಧುನಿಕ ಸಂದರ್ಭದಲ್ಲಿ ಸ್ತ್ರೀಯರು ಬರೆದ ಆತ್ಮಕಥನಗಳೇನಿದ್ದಾವೆ, ಈ ಆತ್ಮಕಥನಗಳಿಗೆ ನನಗೆ ಅನಿಸೋ ಹಾಗೆ ಅಲ್ಲಿರುವಂಥ ಪಾರದರ್ಶಕತೆ ವಾಸ್ತವವಾಗಿ ಗಂಡುಗಳು ಬರೆದ ಆತ್ಮಕಥನದಲ್ಲಿ ಇಲ್ಲ. ನಮ್ಮಲ್ಲಿ ಅತ್ಯಂತ ಪ್ರಸಿದ್ಧರಾದಂಥ ಗಂಡು ರೈಟರ್ಸ್ ಬರೆದಿದ್ದಾರೆ, ಸಾಕಷ್ಟು ಮುಖ್ಯವಾದಂಥ ಆತ್ಮಕಥನಗಳನ್ನೇ ಬರೆದಿದ್ದಾರೆ. ಅದು ಲಂಕೇಶ್ ಅವರು ಬರೆದಿದ್ದಿರ್ಬೋದು, ಅನಂತಮೂರ್ತಿ ಬರೆದಿದ್ದಿರ್ಬೋದು. ಈ ಬರೆದಿರುವ ಎಲ್ಲ ಆತ್ಮಕಥೆಗಳಲ್ಲಿ ಒಂದು ಈಗೋಯಿಸ್ಟಿಕ್ ಮಾಡೆಲ್ ಇದೆ. ಅಂದರೆ ತಾವು ಯಾವುದನ್ನ ಹೆಚ್ಚು ಮುಂದಕ್ಕೆ ಫೋಕಸ್ ಮಾಡಬೇಕು ಅನ್ನೋದರ ಕಾನ್ಶಿಯಸ್ ಆದಂತಹ ಒಂದು ಕ್ರಮ ಅವರಲ್ಲಿ ಕಾಣಿಸುತ್ತೆ. ಹಾಗೆ ಬರೆದ ಬರವಣಿಗೆಯಲ್ಲಿ ಯಾವುದನ್ನು ಮುಚ್ಚಿಟ್ಟಿದ್ದಾರೆ ಅನ್ನೋದು ಕೂಡ ಓದುಗರಿಗೆ, ಅವರನ್ನು ಬಲ್ಲ ಓದುಗರಿಗೂ ಕೂಡ ಗೊತ್ತಾಗುವಂಥದ್ದು. ಅಂದ್ರೆ ಈಗೋಯಿಸ್ಟಿಕ್ ಆದಂಥ ಮಾಡೆಲ್ ಆಫ್ ರೈಟಿಂಗ್ ವಿಚ್ ವಿ ಸಿ ಇನ್ ಮೇಲ್ ರೈಟರ್ಸ್, ಅದು ಹೆಣ್ಣು ಬರವಣಿಗೆ ಇಲ್ಲ. ಅದು ನನ್ನ ಪ್ರಕಾರ ಒಂದು ಗುಣಾತ್ಮಕವಾದಂಥ ಆತ್ಮಕಥನದ ಒಂದು ಶೈಲಿ ಅಂತ ನಾನು ಭಾವಿಸ್ತೀನಿ. ಜಯಲಕ್ಷ್ಮಿ ಪಾಟೀಲ್ ಅವರ ಆತ್ಮಕಥನ ಈ ರೀತಿಯ ಒಂದು ಬರವಣಿಗೆ. ಈ ಕಥನದಲ್ಲಿ ಒಂದು ಲೋಕಾನುಭವ ಇದೆ, ತನ್ನ ಮಿತಿಗಳೇನು ಅಂತ ಗೊತ್ತಿರುವಂಥ ಒಂದು ಭಾಷೆ ಇದೆ, ತನಗೆ ದಕ್ಕಿದ್ದೆಷ್ಟು ಮತ್ತೆ ದಕ್ಕದೆ ಇರೋದು ಯಾವುದು ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗುವಂಥ ಒಂದು ವಿನ್ಯಾಸ ಇದೆ. ಹೀಗಾಗಿ ಈ ಬರವಣಿಗೆ, ಪಾಟೀಲ್ ಅವರ ಬರವಣಿಗೆ ನನ್ನ ಪ್ರಕಾರ ಒಂದು ಸಂಕೀರ್ಣವಾದ ಆಯಾಮವನ್ನು ಚಿತ್ರಿಸ್ತಾ ನಮ್ಮ ಕಾಲದ ಒಂದು ಸಂಸ್ಕೃತಿ ಕಥನವಾಗುವ ಕಡೆಗೂ ಕೂಡ ಹೋಗ್ತದೆ ಇದು ಅನ್ನೋದು ಕಾರಣಕ್ಕಾಗಿ ಇದು ನನಗೆ ಬಹಳ ಇಷ್ಟ ಆಯಿತು. ನನಗೆ ಇವರು ಇದನ್ನ ಕಾಲಾನುಗತಿಕವಾದಂಥ ಕೃತಿಯಾಗಿ ರಚಿಸಿಲ್ಲ. ಒಂದು ಸ್ಮೃತಿ ಇದೆ ಇಲ್ಲಿ. ಅದೇ ತನ್ನ ಬಾಲ್ಯದ ಕಥನವನ್ನು ಹೇಳ್ತಾ 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 ವರ್ತಮಾನದವರೆಗೆ ತಂದು ನಿಲ್ಲಿಸ್ತಾರೆ. ಈ ಬಾಲ್ಯದ ಕಥನ ಅಂತ ಏನಿದೆ, ಇದು ಇವರಿಗೆ ಬಹಳ ವಿಚಿತ್ರವಾಗಿ ಈ ಜಯಲಕ್ಷ್ಮಿ ಪಾಟೀಲ್ ಅವರ ಈ ಬರವಣಿಗೆಯಲ್ಲಿ ಸ್ಮೃತಿ ಅನ್ನೋದು ತೀವ್ರ ದುಃಖದ ಕಥನವೂ ಆಗಿರ್ಬೋದು, ಅದರ ಜೊತೆಗೆ ತೀವ್ರವಾಗಿ ತನ್ನ ಅನುಭವವನ್ನು ಅನುಭವಿಸಿರುವಂಥ ಸುಖದ ಕಥನವೂ ಆಗಿರ್ಬೋದು. ಹೀಗಾಗಿ
ಈ ಸ್ಮೃತಿ ನನ್ನ ಪ್ರಕಾರ ಜಯಲಕ್ಷ್ಮಿ ಪಾಟೀಲ್ ಅವರ ಬಹಳ ಮುಖ್ಯವಾದಂತಹ ಒಂದು ಬರವಣಿಗೆ ಸ್ಟೈಲ್ ಆಫ್ ರೈಟಿಂಗ್ ಅದು. ಆಮೇಲೆ ನಮಗ್ ಗೊತ್ತಿರುವ ಹಾಗೆ ಇದನ್ನ ಓದುವ ಗಂಡು ಓದುಗರು, ಹೆಣ್ಣು ಮಕ್ಕಳು ತಾವು ಬೆಳೆಯುವ ಸಂದರ್ಭದಲ್ಲಿ ಅವರನ್ನು ಹೆಂಗ್ ಬೆಳೆಸಬೇಕು ಅನ್ನೋದರ ಒಂದು ಇಂಡೈರೆಕ್ಟ್ ಆದಂತಹ ಭಾಷೆಯೂ ಆಗಿದೆ. ಈಗ ಇವತ್ತು ಫಾದರ್ಸ್ ಡೇ ಇವತ್ತು. ಸೊ ಎಲ್ಲ ಫಾದರ್ಗಳು ತಮ್ಮ ಹೆಣ್ಣು ಮಕ್ಕಳು ಬೆಳೆಯುವಾಗ ಅವರನ್ನು ಹೇಗೆ ಬೆಳೆಸಬೇಕು ಮತ್ತು ಹೇಗೆ ಬೆಳೆಸಬಾರದು ಅನ್ನೋದರ ಕಥೆಯೂ ಆಗಿದೆ ಇದು ಅಪರೋಕ್ಷವಾಗಿ. ಆ ಕಾರಣಕ್ಕೆ ಕೂಡ ಒಂದು ಬಹಳ ಪ್ರಾಮುಖ್ಯತೆ ಇವ್ರ ಬರವಣಿಗೆಯಲ್ಲಿ ನಾನು ಓದಿದಾಗ ಪರ್ಸನಲಿ ನನಗೆ ಅನಿಸಿತು. ಜಯಲಕ್ಷ್ಮಿ ಪಾಟೀಲ್ ಹೆಣ್ಣಾಗಿ ಹುಟ್ಟಿ ಒಳ್ಳೆ ಶಿಕ್ಷಿತ ಮನೆಯಲ್ಲಿ ಬೆಳೆದಂಥವ್ರು. ಇವ್ರ ತಂದೆ ಡಾಕ್ಟರ್ ಆಗಿದ್ದಂಥವ್ರು. ದೊಡ್ಡ ಕೂಡು ಕುಟುಂಬ, ಸುಮಾರು 70-80ರ ದಶಕದ ಕಥೆ ಇದು. ಸ್ವಲ್ಪ ಸೆಮಿ ಅರ್ಬನ್ ಟೈಪ್ ಆಫ್ ವಾತಾವರಣದಲ್ಲಿ ಇದ್ದಂಥವ್ರು. ಬಿಜಾಪುರದ ಸುತ್ತಮುತ್ತ ಬೆಳೆದ ಈ ಹುಡುಗಿ ಸಣ್ಣ ವಯಸ್ಸಿನಿಂದ ಎಲ್ಲಾ ಮಕ್ಕಳಿಗಿರೋ ಹಾಗೆ ಗಂಡು ಹೆಣ್ಣು ಭೇದವಿಲ್ಲದೆ ವ್ಯಕ್ತಿಯಾಗಿ ಬೆಳಿಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರ್ತದೆ ಅಲ್ವಾ? ವ್ಯಕ್ತಿಯಾಗಿ ಲೋಕವನ್ನು ನೋಡೋದು ಹೆಂಗೆ, ಲೋಕವನ್ನು ಅನುಭವಿಸೋದು ಹೆಂಗೆ, ಇಟ್ಸ್ ಎ ಕೈಂಡ್ ಆಫ್ ಆಟಿಟ್ಯೂಡ್ ಆಫ್ ಎವ್ರಿ ಚೈಲ್ಡ್. ಅದು ಹೆಣ್ಣು ಗಂಡು ಅನ್ನೋ ಭೇದವಿಲ್ಲದೆ ಲೋಕವನ್ನು ಅನುಭವಿಸುವ ಒಂದು ಸ್ವತಂತ್ರವಾದಂತಹ ಅಸ್ತಿತ್ವವನ್ನು ಗಳಿಸಿಕೊಳ್ಳುವಂತಹ ಒಂದು ಎಕ್ಸೂಬರೆನ್ಸ್ ಏನಿದೆ, ಆ ಎಕ್ಸೂಬರೆನ್ಸ್ ನ ನಮ್ಮ ಪೆಟ್ರಿಯಾರ್ಕಿ ನಿಧಾನಕ್ಕೆ ಕಂಟ್ರೋಲ್ ಮಾಡಕ್ ಶುರು ಮಾಡುತ್ತೆ. ನಿಧಾನಕ್ಕೆ ನೋಡಿ, ಹೆಣ್ಣಾದವಳು ಅಲ್ಲಿಗೆ ಹೋಗ್ಬಾರ್ದು, ಹೆಣ್ಣಾದವಳು ಇಲ್ಲಿ ಹೋಗ್ಬಾರ್ದು. ಈ ಮಾದರಿಯ ಒಂದು ಯಾವುದನ್ನ ಹತೋಟಿ ಅಂತ ಹೇಳ್ತೀವಿ, ಪೆಟ್ರಿಯಾರ್ಕಿ ಮಾಡುವಂತ ಹತೋಟಿ, ಆ ಹತೋಟಿ ಕೆಲವು ಸಾತಿ ಅನೇಕ ಬಾರಿ ನಮ್ಮ ಹೆಣ್ಮಕ್ಕಳಿಗೆ ಬೆಳೆಯುವ ಒಂದು ಕ್ರಿಯೇಟಿವಿಟಿಯ ಒಂದು ಸ್ವರೂಪವನ್ನೇ ಅದು ಮುಕ್ಕು ಮಾಡ್ತದೆ ಅನ್ನೋದು ಸೂಕ್ಷ್ಮವಾಗಿ ಇಲ್ಲಿ ತನ್ನ ಕಥನದ ಮೂಲಕ ಇವರು ಹೇಳ್ತಾ ಆದರೆ ಅದನ್ನೊಂದು ತೀವ್ರ ಅತಿರೇಕಕ್ಕೂ ತಗೊಂಡು ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಒಂದು ಮಾಡೆಲ್ ಆಫ್ ಸ್ಟೋರಿ ಇದೆ ಜಯಲಕ್ಷ್ಮಿ ಪಾಟೀಲ್ ಅವರ ಕಥನದಲ್ಲಿ. ಯಾವ್ದಪ್ಪ ಅಂದ್ರೆ, ತನಗೇನ್ ದಕ್ತೋ ಆ ದಕ್ಕಿದ್ರಲ್ಲಿ ತಾನು ಎಷ್ಟು ಮಟ್ಟಿಗೆ ಬೆಳೆಯಬಲ್ಲೆ ಅಷ್ಟು ಸಾಕು ನನಗೆ ಅನ್ನುವಂಥದ್ದು ಒಂದು ಯಾವ್ದನ್ನ ನಾವು ಹೇಳ್ತೀವಿ ಸಂತೃಪ್ತಿ ಅಂತ ಹೇಳ್ತೀವಲ್ಲ, ಆ ಸಂತೃಪ್ತಿ, ಚಿಕ್ಕದರಲ್ಲಿ ಸಿಕ್ಕ ಸಂತೃಪ್ತಿಯನ್ನ ಅದು ದೊಡ್ಡದು ಅಂತ ಹೇಳುವಂತ ಗುಣ ಬಹುಶಃ ಹೆಣ್ಣಿಗೆ ಸಾಧ್ಯ ಏನಪ್ಪ. ಆ ಥರದೊಂದು ಗುಣ ಈ ಕೃತಿಯಲ್ಲಿ ಕಾಣಿಸ್ತದೆ ನನಗೆ. ನೋಡಿ, ಅನೇಕ ಪ್ರಸಂಗಗಳು ಬರ್ತವೆ, ಉದಾಹರಣೆ ಕೊಡ್ತಾ ಹೋಗ್ಬೋದು. ಒಂದು ಪ್ರಸಂಗ ಇದೆ, ಅಶೋಕ್ ಬಾದರ್ದಿನ್ನಿ ಇವರ ರಿಲೇಟಿವ್ ನಾಟಕ ಮಾಡಿಸ್ತಿರ್ತಾರೆ. ಬಿಜಾಪುರಕ್ಕೆ ಶಂಕರ್ನಾಗ ಅವರ ತಂಡ ಒಂದು ನಾಟಕ ಮಾಡಕ್ ಬರುತ್ತೆ. ನಾಟಕ ಮಾಡಕ್ ಬಂದಾಗ ಶಂಕರ್ನಾಗ ಅನಂತ್ನಾಗ್ ನೋಡ್ಬೇಕು ಅಂತ ಈ ಹುಡುಗಿಗೆ ಬಹಳ ಆಸೆ. ನಿಮಗೆ ಗೊತ್ತಿದೆ 70-80ರ ದಶಕದಲ್ಲಿ ಅದು ಎಂಥ ಸಾಂಸ್ಕೃತಿಕವಾದ ಕಾಲ ಅಂತಂದ್ರೆ, ನೀವು ಸಿನಿಮಾ ಎಂಟರ್ ಆಗಿದೆ, ನಾಟಕ ವೃತ್ತಿ ರಂಗಭೂಮಿನೂ ಇದೆ ಅಲ್ಲಿ. 70-80ರ ದಶಕದಲ್ಲಿ ವೃತ್ತಿ ರಂಗಭೂಮಿ ಬಹಳ ಜೋರಾಗಿತ್ತು. ರಾಜ್ಕುಮಾರ್ ಹಾಗೆ ಬೆಳೆದವರು ವಾಸ್ತವವಾಗಿ. ಸಿನಿಮಾ ಎಂಟರ್ ಆಗಿದೆ, ಸಿನಿಮಾದಲ್ಲಿ ಅತ್ಯದ್ಭುತವಂತ ಹೀರೋಗಳು ಹಿಂದಿನಲ್ಲೂ ಇದ್ದಾರೆ, ಕನ್ನಡದಲ್ಲೂ ಇದ್ದಾರೆ. ಹಿಂದಿನಲ್ಲಿ ಜಯಲಕ್ಷ್ಮಿ ಮೆಚ್ಚುವಂತ ಹೀರೋಗಳು ಅನಿಲ್ ಕಪೂರ್ ಇಂದ ಹಿಡಿದು ರಾಜೇಶ್ ಖನ್ನಾ ಇಂದ ಹಿಡಿದು ಎಲ್ಲರನ್ನೂ ಅತಿ ಆಸೆಯಿಂದ ನೋಡುವ, ಮುಗ್ಧ ಮೋಹದಿಂದ ನೋಡುವಂತ ಈ ಹುಡುಗಿ ಹಾಗೆ ಬೆಳೆದಿದ್ದೊಂದು ನಮ್ಮ ಪಾಪ್ಯುಲರ್ ಕಲ್ಚರ್ನ ಹೆಂಗೆ ಈ ಯುಗ 70-80ರ ಯುಗ ಹೇಗೆ ಮೋಹಿಸ್ತು ಅನ್ನೋದರ ಕಥೆನೂ ಇಲ್ಲಿದೆ ಇವರ ಬರವಣಿಗೆಯಲ್ಲಿ. ಶಂಕರ್ನಾಗ್ ಬರ್ತಾರೆ, ಇವ್ರ ಮನೆಗೆ ಊಟಕ್ಕೆ ಕರೀತಾರೆ. ಇವ್ರ ಅಜ್ಜಿ ಮನೆ ಬಿಜಾಪುರದಲ್ಲಿ, ಅಜ್ಜಿ ಮನೆ ಕೂಡು ಕುಟುಂಬ. ಆ ದೊಡ್ಡ ಕೂಡು ಕುಟುಂಬದಲ್ಲಿ ಊಟಕ್ಕೆ ಕರೆದಾಗ ಈ ಮಗುಗನ್ಸುತ್ತೆ, ಮಗು ಅಂದ್ರೆ ಅಡೋಲಸೆಂಟಿಗೆ ಬಂದ ಹುಡುಗಿ, ಈ ಹುಡುಗಿಗನ್ಸುತ್ತೆ ಶಂಕರ್ನಾಗ್ ಅವ್ರನ್ನ ಹತ್ತಿರದಿಂದ ನೋಡ್ಬೇಕು ನಾನು. ಆದ್ರೆ ಮನೆಯಲ್ಲಿ ಅಷ್ಟು ಜನ ಬಂದಿರ್ತಾರೆ, ಗಂಡಸರ ಮುಂದೆ ಈ ಹುಡುಗಿ, ಅದು ಸಣ್ಣ ಅಡೋಲಸೆಂಟ್ ಹುಡುಗಿ, ಹೋಗೋದು ಹೆಂಗೆ? ಅಜ್ಜಿ ಬೈತಾಳೆ, ಮನೇಲಿ ಅಡಿಗೆ ಮನೇಲಿ ಕುತ್ಕೊಂಡು ನೀನು ಚಪಾತಿ ಮಾಡು ಅಂತ. ಅವರಿಗೆ ರೊಟ್ಟಿ ಹಿಡಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಚಪಾತಿ ಮಾಡು. ಚಪಾತಿ ಬೆಂಕಿ ಮುಂದೆ ಕುತ್ಕೊಂಡು ಚಪಾತಿ ಮಾಡ್ತಾ 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 ಹಣೆ ಮೇಲೆ ಎಣ್ಣೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿರುತ್ತೆ ಹುಡುಗಿ
ಶಂಕರ್ನಾಗ್ ಮುಂದೆ ಹೋದಾಗ ಚೆನ್ನಾಗಿ ಕಾಣಿಸ್ಬೇಕು ನಾನು ಅಂತ. ಆದ್ರೆ ಚಪಾತಿ ಮಾಡ್ತಾ ಮಾಡ್ತಾ ಹಣೆ ಮೇಲೆ ಬೆವರು ಎಣ್ಣೆ ಎಲ್ಲ ಬಂದು ಕೊನೆಗೆ ಆದ್ರೂ ಇದಕ್ಕೆ ಮೋಹ ಹುಟ್ಟಲ್ಲ. ಆದ್ರೆ ಅರುಂಧತಿ ನಾಗ್ ಏನ್ ಮಾಡ್ತಾರೆ, ಶಿ ಎಂಟರ್ಸ್ ಟು ದ ಕಿಚನ್ ಎಂಟರ್ ಆಗಿ ನೋಡ್ತಾರೆ, ಈ ಹುಡುಗಿ ಕೂತಿರುತ್ತಲ್ಲಿ. ಈ ಹುಡುಗಿ ಕೂತಿರುತ್ತೆ, ಎಲ್ಲ ಹೊರಗಡೆ ಬನ್ನಿ, ಇದೇನು ಒಳಗಡೆ ಕೂತಿದ್ದೀರಾ ಅಂತ ಕರೆ. ಅಜ್ಜಿ ಕಣ್ಣಿಂಗ್ ಅಳ್ಸ್ ನೋಡಿದಾಗ ಮತ್ತೆ ಹೆದರ್ಕೊಂಡಿದ್ದು ಒಳಗಡೆ ಕೂತ್ಕೊಂತ, ಹೊರಗಡೆ ಹೋಗ್ಬೇಡ ನೀನು. ಆದ್ರೆ ಅರುಂಧತಿ ನಾಗ್ ಬಿಡಲ್ಲ, ಹೊರಗಡೆ ಬಾ ನೀನು ಅಂತ ಕರೆದಾಗ ನಿಧಾನಕ್ಕೆ ಬಾಗಿಲದ ಮರೆಯಲ್ಲಿ ಶಂಕರ್ ನಾಗ್ ಅವರನ್ನ ಈ ಹುಡುಗಿ ನೋಡ್ತು, ಕಣ್ ತುಂಬಿ ಮೈ ತುಂಬಿ ನೋಡ್ತು ಅನ್ನೋ ಒಂದು ಘಟನೆ ಬರುತ್ತೆ. ಈ ಘಟನೆ ಮೆಟಫಾರಿಕಲ್ ಆದಂತಹ ಒಂದು ಆಯಾಮ. ಇದು ಕೇವಲ ಜಯಲಕ್ಷ್ಮಿ ಪಾಟೀಲ್ ಅವ್ರದ್ದು ಮಾತ್ರ ಅಲ್ಲ. ಇದು ಈ ಘಟನೆಗಳ ಮೂಲಕ ಒಂದು ಮೆಟಫಾರ್ ಕ್ರಿಯೇಟ್ ಆಗ್ತಾ ಇದೆ, ಒಂದು ಸಂಕೇತ ಕ್ರಿಯೇಟ್ ಆಗ್ತಾ ಇದೆ. ಏನಪ್ಪ, ಇಂಥ ಹಲವಾರು ಘಟನೆಗಳಿವೆ. ಆ ಬಿಜಾಪುರದ ಹತ್ರ ಒಂದು ಹಿಂದೂಸ್ತಾನಿ ಸಂಗೀತದ ಒಂದು ಕಚೇರಿ ನಡೀತಾ ಇರುತ್ತೆ. ಆ ಊರ ಹೆಸರೇನು? ನವರಸ್ಪುರ ಪ್ರಸಿದ್ಧವಾದಂತಹ ಹಿಂದೂಸ್ತಾನಿ ಸಂಗೀತಗಾರ ಹಾಡುವ ಜಾಗ. ಈ ಹುಡುಗಿಗೆ ಸಣ್ಣವನಿರ್ತಾ ಸಂಗೀತ, ಹಾಡು, ಒಂದು ಸೃಜನಶೀಲವಾದಂತಹ ಒಂದು ಬದುಕಿಗೆ ತನ್ನನ್ನು ತಾನು ಕೊಟ್ಕೊಂಡಿರುವಂತಹ ಒಂದು ವ್ಯಕ್ತಿತ್ವ ಇದು. ಎಲ್ಲಿ ನಡೆಯುತ್ತೆ ಅಲ್ಲಿ ಹೋಗಬೇಕು ಅನ್ನೋದು. ಆದರೆ ಹೆಣ್ಣಾದ್ರಿಂದ ಅದಕ್ಕೆ ದೊಡ್ಡ ಕಡಿವಾಣ ಬೇರೆ ಇರ್ತಿತ್ತು. ಈ ನವರಸ್ಪುರಕ್ಕೆ ಹೋಗ್ಲೇಬೇಕು ಅಂತ ಹಠ. ಅದು ರಾತ್ರಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆದ್ರೆ ಇವ್ರ ತಮ್ಮಂದ್ರ ಜೊತೆಗೆ ಇವ್ರು ಹಠ ಮಾಡಿದಕ್ಕೆ ಇವ್ರ ತಮ್ಮಂದ್ರ ಜೊತೆ ಕಳಿಸ್ಕೊಡ್ತಾರೆ. ಅದು ಶುರು ಆಗೋದು ರಾತ್ರಿ ಎಷ್ಟೊತ್ತಿಗೂ. ಅತ್ಯದ್ಭುತವಾದಂತ ಸಂತೂರ್ ವಾದಕ ಬಂದಿರ್ತಾರಲ್ಲಿ. ಆ ಕಾಲದಲ್ಲಿ ಬಹಳ ಅದ್ಭುತವಾದ, ನಾನು ಓದಿದ್ದೀನಿ ಅದನ್ನ. ಅತ್ಯದ್ಭುತವಾದಂತ ಸಂಗೀತಗಾರ ಬರ್ತೀವಿ, ಭೀಮಸೇನ್ ಜೋಶಿ ಅಂತ ಹಿಡಿದು ಶಿವಕುಮಾರ್ ಶರ್ಮಾ ಮುಂತಾದವರು ಬಂದು ನುಡಿಸಿದಂತ ಜಾಗ ಅದು. ಬಹುಶಃ ಗಂಧರ್ವರು ಬಂದಿದ್ರು ಅಂತ ಕಾಣಿಸ್ತದೆ, ಕುಮಾರ್ ಗಂಧರ್ವ ಅಂತವ್ರೆಲ್ಲ. ಸೊ ಅಲ್ಲಿ ಒಂದ್ ದಿವಸ ಈ ಹುಡುಗಿ ಸಂತೂರ್ ಕೇಳಿ, ಶಿವಕುಮಾರ್ ಶರ್ಮಾ ಅವ್ರ ಸಂತೂರ್ ಕೇಳಿ ವಾಪಸ್ ಬಂದಾಗ ರಾತ್ರಿ 12 ಗಂಟೆ. ನೆಕ್ಸ್ಟ್ ಡೇ ಬಿಡೋದಿಲ್ಲ. ಅಷ್ಟು ಮಧ್ಯರಾತ್ರಿಗೆ ವಾಪಸ್ಸು ನಡ್ಕೊಂಡು ಬರೋದೊಂದು ಇದೆಯಲ್ಲ, ಅದು ಎಂಥ ದಾರುಣವಾದಂಥ ಕಥನ ಅದು. ಈ ತಂದೆ ತಾಯಿಗಳ ಹೆದರಿಕೆ, ಪೆಟ್ರಿಯಾರ್ಕಿ ಸಮುದಾಯದಲ್ಲಿ, ಪೆಟ್ರಿಯಾರ್ಕಿ ಸಂಸ್ಕೃತಿಯಲ್ಲಿ ಈ ಹೆದರಿಕೆ ಹೆಣ್ಣು ಮಗುವಿನ ಬಗ್ಗೆ ಸರಿಯೋ ತಪ್ಪೋ ಬೇರೆ ಪ್ರಶ್ನೆ, ಆದರೆ ಎಷ್ಟು ಕ್ರೂರವಾದಂತಹ ಪೆಟ್ರಿಯಾರ್ಕಿ ಇದ್ದಿರಬಹುದು ಇದು ಅನ್ನೋದನ್ನ ಸೂಚಿಸ್ತಾ ಈ ಕಥನ ಮುಂದುವರಿಯೋದನ್ನ ನೋಡ್ಬೋದು. ನಾವು ಹೆಚ್ಚು ಮಾತಾಡೋಕ್ಕೆ ಸಾಧ್ಯ ಇದೆ ಇದ್ರ ಬಗ್ಗೆ. ಮುಂಗುರುಳಿನ ಕತೆ ಒಂದಿದೆ. ಈ ಚಿಕ್ಕ ಹುಡುಗಿ ಅಡೋಲ್ಸೆಂಟ್ ಏಜಿಗೆ ಬಂದಾಗ ಈ ಹೀರೋಯಿನ್ಗಳು ಸಿನಿಮಾದಲ್ಲಿ ಆಗಿನ ಕಾಲಕ್ಕೆ ಮುಂಗುರುಗಳನ್ನ ಮಾಡ್ಕೋತಾ ಇದ್ರು. ಈ ಒಂದು ಪೆನ್ಸಿಲ್ನ ಸುತ್ತಿಸಿ ಈ ಕೂದಲಿಗೆ ಮುಂಗುರುಳು ಮಾಡ್ಕೊಂಡು ಸುಂದರವಾಗಿ ಕಾಣ್ತಾ ಇದ್ರು. ಆವಾಗ ಸುಂದರವಾಗಿ ಕಾಣುವಂತ ಒಂದು ಕತೆ ಇತ್ತು. ಈ ಹುಡುಗಿಗೂ ಇವ್ರ ಪಕ್ಕದ ಮನೆ ಹುಡುಗಿ ಒಂದು ಸುಂದರವಾದ ಮುಂಗುರುಳು ಮಾಡ್ಕೊಂಡಿತ್ತು. ಹೆಂಗ್ ಮಾಡ್ಕೊಂಡೆ ಅಂತ ಕೇಳಿದಾಗ ಒಂದು ಕತ್ರಿನ ಕತ್ತರಿಸ್ಬಿಟ್ಟು ಆ ಕೂದಲನ್ನ ಸುತ್ತಿ 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 ಆಮೇಲೆ ಇಟ್ಕೊಂಡ್ರೆ ಸುಂದರವಾದ ಮುಂಗುರುಳಾಗುತ್ತೆ ಅಂತ. ಈ ಹುಡುಗಿ ಏನ್ ಮಾಡುತ್ತೆ, ಒಂದ್ ದಿವಸ ಬಂದು ಮನೆಯಲ್ಲಿ ಕತ್ತರಿಸುತ್ತೆ. ತನ್ನ ಕೂದಲು ಕತ್ತರಿಸ್ಕೊಂಡು ಮುಂಗುರುಳು ಎಷ್ಟೇ ಮಾಡಿದ್ರು ಮುಂಗುರುಳಾಗೋದಿಲ್ಲ. ಕೊನೆಗೇನೋ ಬಹಳ ಕಷ್ಟಪಟ್ಟು ಮಾಡ್ಕೊಳ್ಳೋ ಟ್ರೈ ಆಗೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ ಅವ್ರ ಅಪ್ಪ ಅಮ್ಮನಿಗೆ ಚೆನ್ನಾಗಿ ಬೀಳ್ತಾವೆ ತಪರಾಕಿ, ಇಂಥ ಕೆಲಸ ಮಾಡ್ತೀಯ ನೀನು. ಆದ್ರೆ ನಿಜವಾದ ಎಜುಕೇಶನ್ ಯಾವಾಗ ಆಗುತ್ತೆ ಅಂತಂದ್ರೆ, ಈ ಹುಡುಗಿಗೆ ಆ ಮುಂಗುರುಳನ್ನ ಮಾಡ್ಕೊಡ್ತಿದ್ದಂತ ಕುಟುಂಬ ಅದು ಮೈ ಮಾರ್ಕೊಳ್ಳುವ ಕುಟುಂಬ. ತನ್ನ ಆ ಬದುಕು ಒಂದು ಹೋಮೋಜಿನಿಯಸ್ ಆದಂಥ ಆವರಣದಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ತಿಳ್ಕೊಂಡಂತ ಈ ಹುಡುಗಿ ನಿಧಾನಕ್ಕೆ ಹೊರಗಿನ ಲೋಕಕ್ಕೆ ಬಿದ್ದಾಗ ಭಿನ್ನ ಭಿನ್ನವಾದ ಸಮುದಾಯಗಳು ಹೆಂಗಿದಾವೆ ಅಂತ ನೋಡುವ ಒಂದು ಒಳಗಣ್ಣು ಕೂಡ ಹೆಚ್ಚು ಪ್ರಾಪ್ತವಾಗುವಂತಹ ಕಥನ. ಹೇಳ್ತಾ ಹೋದ್ರೆ ಸಾಕಷ್ಟು ಹೇಳ್ತಾ ಹೋಗ್ಬೋದು. ನಾನು ಮೆಚ್ಚಿದ ಆತ್ಮಕಥನಗಳಲ್ಲಿ ಇವ್ರ ಮುಂದೆ ನಿಂತ್ಕೊಂಡು ಹೊಗಳ್ತಾ ಇಲ್ಲ. ಒನ್ ಆಫ್ ದ ಬೆಸ್ಟ್ ಆತ್ಮಕಥನ ನಾನು ಓದಿ. ಮದುವೆ ಆದ್ಮೇಲೆ ಏನೇನಿದೆ ಅದನ್ನೆಲ್ಲ ಓದ್ಬೇಕು ನೀವು. ಗರ್ಭಿಣಿ ಆದಾಗ ಏನಾಯ್ತು ಅಂತ ಬಹಳ ವಂಡರ್ಫುಲ್ ಆದ ಪ್ರಸಂಗಗಳಿದಾವೆ. ಸುಮ್ಮನೆ ನಿಮ್ಗೆ ಒಂದೆರಡು ಸ್ಯಾಂಪಲ್ ಕೊಟ್ಟೆ ಅಷ್ಟೇ. ಅಂದ್ರೆ ನಿಮಗೆ ಆಸಕ್ತಿ ಹುಟ್ಟಿ ಓದ್ಲಿ ಅನ್ನೋ ಕಾರಣಕ್ಕೆ ಒಂದೆರಡು ಸ್ಯಾಂಪಲ್ ಇದು. ಆದ್ರೆ ಇಷ್ಟು ಹಲವಾರು ಸ್ಯಾಂಪಲ್ಗಳಿದಾವೆ. ಬಡತನ ಅನ್ನೋದು ಆ ಕಾಲಕ್ಕೆ ಒಂದು ಶಾಪ ಆಗಿರ್ಲಿಲ್ಲ. ಯಾವ ಕಾಲಕ್ಕೂ ಬಡತನ ಶಾಪ ಅಲ್ಲ, ಆದ್ರೆ ಹಸಿವು ಶಾಪ. ಹಸಿವು ಇರಬಾರ್ದು. ನಾವೆಲ್ಲರೂ ನಾವು ಚಿಕ್ಕವರಿದ್ದಾಗ ಬಡತನದಲ್ಲಿ ಬೆಳೆದವರು. ಆದ್ರೆ ಬಡತನ ಯಾರಿಗೂ ಹೆಚ್ಚು ಕಡಿಮೆ ಎಲ್ರೂ ಕೂಡ ಹಾಗೆ ಬೆಳೆದವರು ಅಂತ ಕಾಣಿಸ್ತದೆ. ಬಡತನವನ್ನ ಎಂಜಾಯ್ ಮಾಡಿದೀವಿ ನಾವು. ಸಣ್ಣದ್ರಲ್ಲಿ ಹೇಗೆ ಚೆನ್ನಾಗಿ ಬದುಕಬಹುದು ಅಂತ ಗೊತ್ತಿರುವಂತ ಕಾಲ ಅದು, ಗೊತ್ತಿದ್ದಂತ ಕಾಲ. ಬಿಜಾಪುರದಲ್ಲಿ ನೀರೇ ಬರದಿದ್ದಾಗ ನಲ್ಲಿಯಲ್ಲಿ ನಿಂತ್ಕೊಂಡು ಇಡೀ ರಾತ್ರಿ ನೀರು ಹಿಡಿದು ಅದೊಂದು ಪ್ರಸಂಗ
ಜಯಲಕ್ಷ್ಮಿ ಹೇಳ್ತಾರೆ, ಮುಂದೆ ಡ್ಯಾಮ್ ಬಂದಾಗ ನೀರು 24 ಗಂಟೆ ನೀರು ಬಂತು, ಆದರೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಈ ಮಗುಗೆ. ಅಲ್ಲಿ ನೀರು ಹಿಡಿಯೋದು ಎಷ್ಟೇ ಕಷ್ಟ ಆದ್ರೂ ನವರಸಪುರದಲ್ಲಿ ಸಂಗೀತ ಕೇಳೋದಿತ್ತಲ್ಲ, ಅದು ದೊಡ್ಡದು ಅಂತ ಭಾವಿಸುವಂತ ಒಂದು ಗುಣ, ವ್ಯಕ್ತಿತ್ವ. ಒಂದು ಕ್ರಿಯೇಟಿವ್ ಎಲಿಮೆಂಟ್ ಜಯಲಕ್ಷ್ಮಿ ಪಾಟೀಲ್ ಅವರಲ್ಲಿ ಅನಾದಿ ಕಾಲದಿಂದ, ಅವಳ ಬಾಲ್ಯದಿಂದ ಬೆಳೆದು 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 ಕೊನೆಗೆ ಹಿಂಗೆ ಬಂದು ನಿಂತಿದೆ. ನಾವು ಯು ನೋ ಹೌ ಕ್ರಿಯೇಟಿವ್ ಶಿ ಈಸ್. ಅಂಡ್ ಒಂದು ಇವರ ಸಂಸ್ಥೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಮಕ್ಕಳಿಗೆ ಆಶ್ರಯ ಕೊಡುವಂಥ ಸಂಸ್ಥೆ ಕೂಡ ಹೌದು. ಈ ಹೊತ್ತಿಗೆ ನಿಮ್ಗೆ ಗೊತ್ತಿರುವ ಹಾಗೆ ಪ್ರಕಾಶ್ ಹೇಳಿದ್ರು ಯಾವ ರೀತಿಯ ಸಂಸ್ಥೆ ಅದು ಅಂತ. ಹೀಗೊಂದು ದೊಡ್ಡ ಸೃಜನಾತ್ಮಕ ಕಾರ್ಯದಲ್ಲಿ, ಸಾಮಾಜಿಕ ಕಾರ್ಯದಲ್ಲಿ ಹಚ್ಕೊಳ್ಬೇಕು ಅನ್ನುವ ಒಂದು ತುಡಿತ, ಇದು ಆಕಸ್ಮಿಕವಾಗಿ ಹುಟ್ಟಿದ ತುಡಿತ ಅಲ್ಲ, ಇದಕ್ಕೊಂದು ಹಿಸ್ಟ್ರಿ ಇದೆ. ಅದು ಬಾಲ್ಯದಿಂದ ಬಂದಂಥ ಹಿಸ್ಟ್ರಿ, ಅದನ್ನು ಮೈಗೂಡಿಸ್ಕೊಂಡಂಥ ಕಥನ ಜಯಲಕ್ಷ್ಮಿ ಅವರದು. ಹಿಂಗಾಗಿ ಬಹಳ ಇಷ್ಟವಾದಂಥ ಕಥನ ನನಗೆ. ಮತ್ತು ನನಗೆ ಹೌದಪ್ಪ, ನೀನು ಒಬ್ಬ ಅಪ್ಪ ಆಗಿದ್ರೆ ಹೆಣ್ಮಗುನ ಹೆಂಗ್ ಬೆಳೆಸ್ಬೇಕು ನೀನು ಅಂತ ಹೇಳುವ ಒಂದು ಕಥನ ಕೂಡ ಇದೆ. ಇನ್ನು ಮೂರನೇದು